ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಒಳ್ಳೆ ಇಕ್ಕಟ್ಟಿಸಿ ಹಾಕೊಂಡ್ಬಿಟ್ಟಿದ್ದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ. ನನಗೆ ಒಂದೇ ಒಂದು ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ. ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ. ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗುತ್ತಾ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ? ಇಲ್ಲಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ನಿಲ್ಸವ್ರೆ. ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು. ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ. ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ, ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ. ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು. ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡಿ, ಮನೆ ಕಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ವೀಕ್, ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗ ಒಂದ್ ಹಾಕ್ತಿದೀನಿ. ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡವನೆ. ಈ ಗಮ್ ಇಲ್ಲ. ಅದಕ್ಕೆ ಒಂಚೂರು ಫೆವಿಕ್ವಿಕ್ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರ? ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ, ಗಣೇಶನ್ ಪೆಂಡೋಲ್ ಹಿಂಭಾಗ ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತಿರ. ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು. ಈಗ ಬರಕಾಗಲ್ಲ. ಚಿಲ್ಲರೆ ಅಂಗಡಿಗಳಾಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು. ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು, ಮಂಗ್ಳೂರ್ ಹೋಗೋರು ದೇವಸ್ಥಾನಕ್ಕೆ ಹೋಗೋ ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು ರೈಲ್ ಪಂಚರ್ ಆಯ್ತಾ? ಈ ವಣ್ಣ ಏನ್ ಹಿಂಗೆ ಅಣ್ಣ? ಅವಾಗಿಂದ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ ನೀವು ಮಾತ್ರ ನುಂಗಾಗತ್ತಾರ ದಿನ. ಇವ್ರ ಅಮ್ಮ ಯಾವ ಸ್ಕೂಲೇ ಮಾಡ್ಕೊಟ್ಟ ಇವ್ರಿಗೆ ನಂಬರ? ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಪಂಚರ್ ಆಗ್ತದ ನೀವು ಆಳ್ತು ಕುಡೀರಿ. ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋ ಬರಂಗ್ ಮಾಡ್ತೀರ. ಟ್ರೈನ್ ಎಲ್ಲ ಪಂಚರ್ ಆಗಿ ನೋಡಿ, ನಾನು ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗತ್ತಾ? ಕಬ್ಬಣ ಟೈರ್ ಅಲ್ವಾ ಅಣ್ಣ? ಅಣ್ಣ, ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ. ಟೈರ್ ಬಿಚ್ಕೊಂಡು ಬಿಜಿಪಡೆ ಸರ್ಕಲ್ ತಗೊಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ. ಇದಕ್ಕೆ ಫೋನ್ ಮಾಡಿ. ಯಾದಕ್ಕೆ? ಇದು 1008 ಫೋನ್ ಮಾಡಿ, ಅವ್ರಿಗೆ ಬಂದು ಹಾಕೊಟ್ಟು ಹೋಗ್ತಾರೆ. ಪಂಚರ್ ಹಾಕುದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೆಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದು 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೆಟಾಗ ತಗೊಂಬಂದು ಹಾಕ್ಸ್ಕೊಂಡ ಪಂಚರು. ಇವ್ರು ಅಲ್ಲ, ಈ ಸಕಲೇಶ್ಪುರದಿಂದ ಈಗ ಬಂದು ಬಿಜಿಪಡೆ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲ ಒಂದ್ ಚೂರೇ ಇತ್ತು. ಗಮ್ಮಗೆ ರೈಲ್ ಚಕ್ರದ ಪಂಚರ್ ಹತ್ರ ಇವ್ರು ಮತ್ತು ಅಣ್ಣ
ಆ ಅಣ್ಣ ಗಮ್ಮು ಸಿಕ್ತು, ಹಾ ಹೊಸ ಟೈರ್ ಕಣ ಅದು ನನ್ನ ಪಂಚರ್ ಆಗೋಬಿಡೈತೆ. ರೈಲ್ ಟ್ರೈನು ಹೊಸ ಟೈರಾ? ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು, ಟೈರ್ ಚೆನ್ನಾಗಿತ್ತು. ಅಮ್ಮ ನಾಡಲ್ಲ ಮಗ, ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿಡಿದ್ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರಕ್ಕೆ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡಿದ್ರೆ, ಅವಾಗ ನೋಡಿದ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಅದಕ್ಕೆ ನೀವು ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾಯ್ತು, ನನಗೆ ಫೋನ್ ಮಾಡಿದ್ವಿ. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ. ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗಡೆಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ. 5 ನಿಮಿಷಕ್ಕೆ ಹೊರಟೋಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟೋಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ, 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ, ಕಾಯಿನ ಹಾಕ್ಯ ನನ್ನ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ ಈಗ ಶಿವ ಅಂತ ಇದ್ನಲ್ಲ, ಒಂಚೂರು ಪ್ರಸಾದ ಕೈಕರ ಅಂತ ಒಂದು ಕಾಯಿನ ಹಾಕಿ ಯಾವ್ಯಾವ. ಅಣ್ಣ ರೈಲ್ ಹಳಿ ಮಳೆ ಅಣ್ಣ, ಆ ಕಡೆ ಹಳಿ ಮೇಲೆ ನೀನ್ ಬಾ, ಈ ಕಡೆ ಹಳಿ ಮೇಲೆ ನಾನು ಬರೋದು. ಜಲ್ದಿ ಹೋಗ್ಬೇಡ, ನಡೀರಿ ಹಂಗೆ. ಅಯ್ಯೋ ಕಾಯಿನ ಹಾಕಿ ಊಟನೂ ಬೇಡ ಏನು ಬೇಡ, ರಿಪೋರ್ಟ್ ಮನೆಗೆ ಅಂತೀನಿ. ಅಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ಕಾಯಿನ ಹಾಕ್ಯ ಹಾಕ್ಯ ಅಣ್ಣ ಅಮ್ಮ ನಿನ್ ಊಸಿಗೆ ನಾನು ತುನ್ನಕ ನೀ ತಿಕ್ಕ ಅಣ್ಣ. ಹಳಿ ಮಳೆ ಬಂದ್ಬಿಡ್ತು ಬಿಡೋಣ, ರೈಲ್ ಸಿಕ್ತು ಬಿಡೋಣ, ರೈಲ್ ಸಿಕ್ತು. ಪಂಚರ್ ಅಣ್ಣ, ನೆಟ್ರ್ ಬೆಲ್ಟ್ ಬಿಚ್ಚ್ರಿ. ಫಿಟ್ ಮಾಡ್ಬಿಟ್ರು. ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು. ನಾಯಿ ಬರೋದು ನನ್ ಬರುತ್ತೆ ಅಲ್ಲ, ಗುರು ನನ್ನ ಮಗನೇ. ರೈಲ್ ಯಾರು 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದ್ದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸಿತ್ತು. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಇದು ಸೆಕ್ಸ್ ಬರೋದು, ಆಮೇಲೆ ಇದು ಫೈಟು GT ಜೆಡ್ ಫೈಟ್ ಅನ್ನೋದು ಯಾವುದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದ್ದೀನಿ. ಏನ್ WW ಫೈಟ್ ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗಿರೋರು. ಆಮೇಲೆ ಅಷ್ಟೇ, ಅದೆಲ್ಲ ಹಾಕ್ಸಿದ್ದೀನಿ. ಆಮೇಲೆ ಸೆಕ್ಸ್ ಇದು ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರುಗಾಡ್ತಾರಲ್ಲ, ಅದೆಲ್ಲ ಹಾಕ್ಸಿದ್ದೀನಿ. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡೆಗೆ ನೋಡ್ತಾವ ನಮ್ಮ ಹುಡುಗರೆಲ್ಲಾನು. ನಿಮ್ ಮನೆಗೆ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಳೆಲ್ಲ ಇಲ್ಲಿ ಕುಕ್ಕಂತಾವಲ್ಲ, ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಚಂದಾಗ ಹಾಕೊಂಡು ನೋಡ್ಕೊಂಡ್ ಕುಕ್ಕಂತಾವ. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಎಲ್ಲ ಬರ್ತವೆ ಹಾಕ್ಸಿರಿ. ಅಲ್ಲ, ಆ ಹುಡುಗರಿಗೋಸ್ಕರ ಸೆಕ್ಸ್ ಹಾಕ್ಸಿರೋದ ನೀವು? ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ, ನಿಮ್ಮನೆಯಲ್ಲಿ ಅಲ್ಲ ಸರ್, ನಿಮ್ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಗ್ಯಾಪ್ನ ಬರಂಗಿ. ಅದ್ ನೋಡಿದ್ರೆ ಗ್ಯಾಪ್ನ ಬರುತ್ತಾ ನಿಮ್ಗೆ? ಅಲ್ಲಲ್ಲ, ಏನಿಲ್ಲ, ಗ್ಯಾಪ್ನ ಬರಂಗಿ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಗ್ಯಾಪ್ನ ಬರ್ತೈತಲ್ಲ. ಎಲ್ಲ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ, ಬತ್ಲೊಳಗೆ ಏನ್ ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು, ಬಾತ್ರೂಮ್ಗೆ ಹೊರಗಡೆಗೆ ಹೋಗ್ತಾವನೆ ಅಂತ. ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ.
ಇವನು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಏನ್ಕೋ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು. ನೀವು ನೋಡಿದ್ರೆ ಸೆಕ್ಸ್ ಫಿಲಮ್ ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ, ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ರೀಚಾರ್ಜ್ ಕತೆ ಹೇಳ್ದಂಗೆ ಹೇಳ್ಕೊಂಡ್ ಕುಂತಿದ್ದೀನಿ ನಾನು. ಹಲೋ, ನೀವ್ಯಾರು ಸರ್? ನಾವ್ ಯಾರನ್ನ ಆಗ್ಲಿ ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಇವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ಕೊಂತೈತೆ ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೆ. ಏನ್ ಹೇಳಲ್ಲ, ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂತೈತೆ ಸರ್. ಎಷ್ಟು ಕೊಟ್ಟಿದ್ಯಪ್ಪ ನರಸಿಂಹರಾಜು? ಒಡವೆಗಳೆಲ್ಲ ಅವಾಗೆಲ್ಲ ಹಾಕೊಂಬತ್ತಿದ್ದಲ್ಲ, ಏನ್ ಮಾಡ್ದಯ್ಯ? ಸುಮ್ಮನೆ ಒಂಟಂಡು ಹೋಯ್ತು ಕಾಣಯ್ಯ, ಏನಮ್ಮ ಶಿವನೇ ಏನ ಕರಣಿ ಶಂಕರ ದುಷ್ಟ ತಾನುಜರ ಬಳಿಗೆ ಇಷ್ಟ ಪುತ್ರನಾಗಳು ಹಾಲೇ ದೃಷ್ಟಿಗೈದ ಈಗ ಅಯ್ಯೋ ಒಂದಂಗ ಹಾಕಿ ಕುಂತಿದ್ದೆ ಸ್ವಾಮಿಗಳೇ. ಎಷ್ಟ್ ಬಿಟ್ಟಿದ್ದೆ ಎಲ್ಲ ಎಷ್ಟ್ ಬಿಟ್ಟಿದ್ದಪ್ಪ ನರಸಿಂಹರಾಜ? ಇಷ್ಟು ಸುಮ್ಮನೆ ಕಿತ್ಕೊಬೇಡ್ರಿ, ಏನ್ ಹೇಳಲ್ ಸ್ವಾಮಿ. ಅಲ್ಲ ಕಣಯ್ಯ, ಅಷ್ಟಪ್ಪ ಒಡವೆ ಎಲ್ಲ ಹಾಕೊಂಬತ್ತಿದ್ದಲ್ಲ, ಎಷ್ಟು ಬಿಟ್ಟಿದ್ದೆ ಬಡ್ಡಿಗೆ ಅಂತ ಅಂದೆ. ಉಮಾ ಗೋಲ್ಡ್ ಎಲ್ಲ ಚಿನ್ನದ ಗೋಲ್ಡ್. ಅಲ್ಲ ಎಷ್ಟು ಬಿಟ್ಟಿದೆ ಈಗ ಫೈನಾನ್ಸು? ₹1. 1,00,000 ಕೊಟ್ಟಿದ್ದು ಪರರಿಗೆ, ಇಕ್ಕಿದ್ದು ತರಗೆ, ಇಟ್ಟಿದ್ದು ಅದೇನೋ ಹೇಳ್ತಾರಲ್ಲ ಸ್ವಾಮಿ, ಹಂಗಾಗಿ ಎಷ್ಟ್ ಬಿಟ್ಟಿದೆ ಅಂತ ಹೇಳಯ್ಯ ಅತ್ತ. ಏನ ಹೇಳಲಿ ಈಗ ನಾನು ಶಿವನೇ, ಏನ ಮಾಡಲೀಗ ಏನಂಗ ಆಯ್ತು ಕುಂತೈತ. ಹೋದಾರೆಲ್ಲ ಮನೆಗ್ ಕೊಡ್ಕೊಂಡ್ ಕುಂತಿರ್ತಾರೆ, ಯಾವನ್ ಕೇಳಿ ಕೊಟ್ಟಿದ್ದ. ಏನ್ ಮಾಡೋಣ ಸ್ವಾಮಿ, ನಮ್ ಪರಿಸ್ಥಿತಿ ಹಿಂಗ ಆಯ್ತು ಕುಂತೈತಿ. 30-40 ಲಕ್ಷ ಬಿಟ್ಟಿದ್ಯಾ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ಗೊತ್ತಾ ನಿಮಗೆ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ನಮ್ಮಯ್ಯ. ಯಾವಾಗ ಫೋನ್ ಮಾಡ್ದ ಹಂಗೆ ಹೇಳ್ತಿಲ್ಲ, ಏನಾಯ್ತು ಅಂತ ಹೇಳು. ಅದೇ ಹಿಂಗೆ ಫೋನ್ ಮಾಡಿರಲ್ಲ. ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದು ಎಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವ್ದೋ ದುಡ್ಡು ಬರ್ಬೇಕಾಯ್ತು ಬಂತು, ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇತ್ತು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತರು. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಉದ್ದು ಇದೇ ಆಗ್ಬೋದು ನಿನ್ಗೆ, ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರೆ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಂತೆ. ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು, ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಇದು ಮೊಬೈಲ್ ಮನೆಗೆ ಬಿಟ್ಟಿದ್ದೀವಿ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರಿತ್ತು ಮಕ್ಕಳ ತಂದು ಇಲ್ಲಿ ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ?
ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೋನ್ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದೆ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದೆ ನಾನು ಈಚೆ ಕಡೆಗೆ ಬಂದು ಮಾತಾಡಿ ಹಿಂಗ ಯಾಕೆ ಸುಳ್ಳು ಅಯ್ಯಪ್ಪ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು ಅಂತ ಲಕ್ಷ್ಮಮ್ಮ ಮಾಡಿಟ್ರು. ಅದೆಲ್ಲ ಬಚ್ಚವಾಗ ಹೋಗಂಗ್ ಕೇಳಿಸ್ಕೊಂಡೈತಿ. ಅದೇ ಟೈಮ್ಗೆ ಲಕ್ಷ್ಮಮ್ಮ ದುಡ್ಡು ಕೇಳಿತ್ತು ಹಂಗೆ ಹಿಂಗೆ ಅಂತ ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ. ಆ ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ? ಓಡ್ ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಣ ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೇಳಿಸ್ತೈತೆ ಸೌಂಡ್ ಒಂದ್ ಜೋರ ಮಾತಾಡಿ. ಆಯ್ತು ಮೆಲ್ಲುಗೆ ಮಾತಾಡ್ತೀನಿ ಬಿಡು ಹೋಗ್ಲಿ. ಅಲ್ಲ ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಇದು ಎದೆ ಗುಂಡಿ ಕೊಡ್ದಂಗೆ ಹೇಳ್ತಾರೆ. ಇನ್ನೂರು ಖಂಡಿತ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಅಂತ ಬಡ್ಕೊಂತೀನಿ. ಇನ್ನೂರು ಪೂರ್ತಿ ಎತ್ಕೊಂಡು ಕಥೆ ಸಮೇತ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ದಿಟ್ಟು ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರಾ? ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರಾತ್ರಿ. ಅದಕ್ಕೆ ನಾನು ಹಿಂಗಿದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರಾ? ಹೇಳಿದ್ರು. ನಿಮ್ ಮಾವ ಬಂದಾನೆ ಮನೆಗೆ ನೀನ್ ಖುಷಿಯಾಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಇಟ್ಕೊಂತಾರ ಅವ್ರ ಕತೆ. ಇದು ಈ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸಕ್ಕೆ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರು ಅಂತ ನೆನ್ಪಿಡಲ್ಲ. ಅದನ್ನ ಬಿಟ್ಟವ್ರೀಗ ಗೊಲ್ರಟ್ಟಿ ಹಿಂಗೆ ಇಟ್ಕೊಂತಾನ ಸ್ವಾಮಿ ನಂಗೆ ಗುಂಜಿಕ್ ಅವ್ನ ತಾಯಿನ ಐತ್ಯ. ಹಂಗಾಗಿ ಎಲ್ಲ ಈ ಚಾಪೆ ಮಡ್ಚಿಕ್ಕಿದೀನಿ. ಅವ್ನ ಅಮ್ಮ ರಾತ್ರಿ ಹಿರಿಗಳು ಹೋಗೋದು ಬಿಸಾಕಿದ ಹೋಗತ್ತ. ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಹೊತ್ತಂಬರಿ ಅಲ್ಲಿ ನಿದ್ದೆ ಬರಲ್ಲ ರಾತ್ರಿನಾಗ. ಬೆಳಗಿನ ಜಾವದಾಗ ನಿದ್ದೆ ಬಂತು. ಬಾಗಿಲು ನೀರ್ ಹರಿಸಿದ್ರು ಎದ್ದು ಬಂದೇ ಇತ್ತು. ಅಲ್ಲಿ ಹೋಗಿ ತುಮಕೂರಿಗೆ ಬಂದಿರ ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ. ರೂಢಿ ಇಲ್ಲ. ಈಗ ಹೋಗೋದು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕೆ ಎಲ್ಲ ಒಳಗಡೆ ಅವ್ರೆ. ಇರ್ಲಿ ಹೋಗು ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು. ಅವೆಲ್ಲ ತಿಂಡಿ ಪನ್ನಿ ನಡೆಯಲ್ಲ. ಇದು ಕತ್ಲೆ